ಬೆಳಗ್ಗೆ 4 ಗಂಟೆಯಿಂದಾನೇ ಸಂತೋಷ್ ಹಾಗೆ ನರ್ತಕಿ ಥಿಯೇಟರ್ ಮುಂದೆ ಸಾಕಷ್ಟು ಜನ ಯಶ್ ಅಭಿಮಾನಿಗಳು ಸಂಭ್ರಮವನ್ನು ಶುರು ಮಾಡಿದ್ರು. ಈಗ ಮೊದಲನೇ ಶೋ ಅಂದರೆ ಫ್ಯಾನ್ಸ್ ಶೋ ಇಂದ ಹೊರಗಡೆ ಬಂದಿರುವಂತಹ ಅವರ ಅಭಿಮಾನಿಗಳಿಗೆ ಬನ್ನಿ ರಿವ್ಯೂನ ಕೇಳೋಣ. ಹೇಗನ್ನಿಸ್ತು ಸಿನಿಮಾ, ಹಾಗೆ ಅವರ ಬಾಸನ್ನು ನೋಡಿ ಎಷ್ಟು ಖುಷಿ ಆಯಿತು. ಬಿಕಾಸ್ 4 ವರ್ಷಗಳ ಬಳಿಕ ಯಶ್ ಅವರು ಮತ್ತೆ ತೆರೆ ಮೇಲೆ ಕಾಣಿಸ್ಕೊಂಡಿದ್ದು. ಸೊ ಬನ್ನಿ ಅವ್ರನ್ನೆಲ್ಲ ಮಾತಾಡ್ಸ್ತಾ ಹೋಗೋಣ. ಸರ್, ಫಸ್ಟು ಎಕ್ಸ್ಪೆಕ್ಟೇಷನ್ಸ್ ತಗೊಂಡು ಏನು ಹೋಗಿದ್ರಿ ಥಿಯೇಟರ್ ಒಳಗಡೆ, ರೀಚ್ ಆಗಿದೆಯಾ? 100% ಮೇಡಮ್. ನಾವೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ವಿ ಅದಕ್ಕಿಂತ ತುಂಬ ಚೆನ್ನಾಗಿದೆ. ಫಸ್ಟಿಗೆ ಯಶ್ ಅವ್ರು ನಮಗೆ ಮೋಸ ಮಾಡಿದ್ದಾರೆ. ಕನ್ನಡ ಮೂವಿ ಅಂತಂದೇಳಿ ಹಾಲಿವುಡ್ ಮೂವಿ ತೋರಿಸ್ಬಿಟ್ಟಿದ್ದಾರೆ. ತುಂಬಾ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಚೆನ್ನಾಗಿದೆ. ಅವ್ರು ಏನು 4 ವರ್ಷ ಕಷ್ಟಪಟ್ಟಿದ್ದಾರೆ ಅದ್ರದ್ದು ಔಟ್ಪುಟ್ ನಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ. ಎಲ್ಲರೂ ನೋಡಬೇಕು, ಎಂಜಾಯ್ ಮಾಡಬೇಕು. ಇನ್ನು ಅವರ ಡೈಲಾಗ್ಗಳಿಗಂತೂ ಕೇಳೋದೇ ಬೇಡ. ಥಿಯೇಟರ್ನಲ್ಲಿ ಅವ್ರು ಹೇಳಿದ್ದು ಪ್ರತಿಯೊಂದು ಡೈಲಾಗ್ಗಳಿಗೂ ಕೂಡ ವಿಸಿಲ್ಸ್ ಬರ್ತಿತ್ತು, ಕ್ಲಾಪ್ಸ್ ಬರ್ತಾಯಿತ್ತು. ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು ಡೈಲಾಗ್? ಎಲ್ಲ ಡೈಲಾಗು ಇಷ್ಟ ಆಯಿತು ಮೇಡಮ್. ಆ್ಯಕ್ಚುಲಿ ನಾವು ತುಂಬ ಮುಂದೆ ಇದ್ದಿದ್ದರಿಂದ ನಾವು ಜಾಸ್ತಿ ಕ್ಲಿಯರ್ ಕಟ್ಟಾಗಿ ಕೇಳಲಿಲ್ಲ. ಬಟ್ ಪ್ರತಿಯೊಂದು ಡೈಲಾಗೂ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಪ್ರತಿಯೊಂದು ಡೈಲಾಗೂ ಎಲ್ಲ ಲ್ಯಾಂಗ್ವೇಜಲ್ಲೂ ಹಿಟ್ ಆಗುತ್ತೆ. ಇನ್ನು ರಾಯ ಇಷ್ಟ ಆದ್ರ, ಟಿಕೆಟ್ ಇಷ್ಟ ಆದ್ರ ಅಂತ? ಎರಡು ಯಶ್ ಅವರೇ ಆಗಿರೋದ್ರಿಂದ ನಮ್ಗಿಬ್ರು ಇಷ್ಟ ಆದರು. ಇಬ್ಬರು ತುಂಬ ಇಷ್ಟ ಆದರು. ಒಂದು ಮೂವಿ ಸ್ಟೋರಿ ಎಲ್ಲ ರಾಯನಿಂದ ಕ್ರಿಯೇಟ್ ಆಗುತ್ತೆ. ರಾಯಂದು ಜರ್ನಿ ತೋರಿಸ್ತಾರೆ. ಒಂದು ಫೇಸ್ಗೆ ಹೋದ್ಮೇಲೆ ಸ್ಟೋರಿ ಸ್ವಲ್ಪ ಸ್ಲೋ ಆಗುತ್ತೆ. ಅಲ್ಲಿ ಮತ್ತೆ ಟಿಕೆಟ್ ಬಂದು ಆ ಹೈನ ಹಂಗೆ ಮೇಂಟೈನ್ ಮಾಡಿಬಿಟ್ಟು ಮೂವಿನ ಹೈಯಲ್ಲೇ ಎಂಡ್ ಮಾಡ್ತಾರೆ. ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಕ್ಸ್ಟ್ರಾಡಿನರಿ. ಖಂಡಿತ ಬಂದು ನೋಡಲೇಬೇಕು ಮೇಡಮ್. ಯಾಕಂದರೆ ನಾವು ಅಷ್ಟು ಸಾವಿರ ದುಡ್ಡು ಖರ್ಚು ಮಾಡಿಬಿಟ್ಟು ಹಾಲಿವುಡ್ ಮೂವೀಸ್ ನೋಡ್ತೀವಿ. ಅದೇ ಹಾಲಿವುಡ್ ಮೂವಿ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಿಂದ ಆಚೆ ಬಂದಿದೆ ಅಂದರೆ ಖಂಡಿತ ಜನ ನೋಡಲೇಬೇಕು, ಸಪೋರ್ಟ್ ಮಾಡಲೇಬೇಕು, ಈ ಮೂವಿನ ಗೆಲ್ಲಿಸಲೇಬೇಕು.